ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ನ ಪದ್ಮರಾಜ್ ಅವರು ಭರ್ಜರಿಯಾದ ಗೆಲುವನ್ನು ಸಾಧಿಸಿರುವಂಥದ್ದು. ನಮ್ಮ ಜೊತೆ ಬ್ರಿಜೇಶ್ ಚೌಟ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೇನೆ. ಸರ್, ಈಗ ಗೆಲುವು ಸಾಧಿಸಿದ್ರು, ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿರುವಂಥದ್ದು ಏನು ಅನ್ನಿಸ್ತಾ ಇದೆ ಮತ್ತು ಯಾರಿಗೆಲ್ಲ ಅಭಿನಂದನೆ? ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ, ಒಬ್ಬ ಸೈನಿಕನಾಗಿ ಇವತ್ತು ಅತ್ಯಂತ ಸಂಭ್ರಮ, ಹೆಮ್ಮೆಯ ಕ್ಷಣ ಇದು ನನಗೆ. ಈ ಜಿಲ್ಲೆಯಲ್ಲಿ ಹಲವು ಅಪಪ್ರಚಾರದ ಮಧ್ಯೆ ಯಾರೆಲ್ಲ ಮಾಡಬಾರ್ದಿತ್ತ ಅವರೆಲ್ಲ ಈ ಅಪಪ್ರಚಾರದಲ್ಲಿ ತೊಡಗಿಸಿಕೊಂಡು ನಮ್ಮ ಜಿಲ್ಲೆಯ ಒಂದು ಹಿಂದುತ್ವದ ಅಡಿಪಾಯ ಏನಿದೆಯಾ ಅದನ್ನು ಒಡೆಯಲು ಪ್ರಯತ್ನ ಪಟ್ಟಿದ್ದರು. ಆದರೆ ಈ ಜಿಲ್ಲೆಯಲ್ಲಿ ಸತ್ಯ, ಧರ್ಮ, ನ್ಯಾಯಕ್ಕೆ ಜಯ ಆಗಿದೆ. ಈ ಜಿಲ್ಲೆಯಲ್ಲಿ ತುಳುನಾಡಿನ ದೈವದೇವರು ಯಾವತ್ತೂ ಸತ್ಯ, ಧರ್ಮ, ನ್ಯಾಯದ ಪರವಾಗಿ ನಿಂತವರು. ಯಾವುದೇ ಜಾತಿಯ ಆಧಾರದಲ್ಲಿ ಈ ಸಮಾಜವನ್ನು ಒಡೆಯಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಇವತ್ತು ನಮ್ಮ ಮತದಾರರು, ನಮ್ಮ ಕಾರ್ಯಕರ್ತರು, ನಮ್ಮ ಸಂಘಟನೆ ಇವತ್ತು ತೋರಿಸಿಕೊಟ್ಟಿದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಈ ಗೆಲುವನ್ನು ನಮ್ಮ ಕಾರ್ಯಕರ್ತರಿಗೆ ಸಮರ್ಪಿಸ್ತಾ ಇದ್ದೇನೆ. ಈ ಗೆಲುವನ್ನು ಈ ಜಿಲ್ಲೆಯಲ್ಲಿ ಹಿಂದುತ್ವವನ್ನು ಕಟ್ಟಿ ಬೆಳೆಸಲಿಕ್ಕೆ ಯಾರೆಲ್ಲ ರಕ್ತವನ್ನು ಕೊಟ್ಟಿದ್ದಾರೆ, ಯಾರನ್ನ ರಕ್ತ ಬೆವರನ್ನು ಒಂದು ಮಾಡಿ ಸಮರ್ಪಿಸಿದ್ದಾರೆ, ಅವರಿಗೆ ಈ ಜಯವನ್ನು ಸಮರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಿಲ್ಲೆಯಿಂದ ಬೇರೆಲ್ಲ ಕಡೆ ಹೋಗಿ ತುಂಬ ಸಾಧನೆಗಳನ್ನು ಯಾರು ಮಾಡಿದ್ದಾರೆ ಅವರಿಗೆ ಈ ಜಯವನ್ನು ಸಮರ್ಪಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಹೇಗೆ ನಮ್ಮ ಪ್ರಧಾನಮಂತ್ರಿ ಅವರು ಹೇಳಿದ್ದಾರೆ, ಇದಂ ನಾ ಮಮ ಅಂತ. ಈ ಗೆಲುವು ನನ್ನದಲ್ಲ, ಈ ಗೆಲುವು ನಮ್ಮ ಸಂಘಟನೆಯದ್ದು, ಈ ಗೆಲುವು ನಮ್ಮ ಕಾರ್ಯಕರ್ತರದ್ದು, ಈ ಗೆಲುವು ನಮ್ಮ ವಿಚಾರದ್ದು, ಈ ಗೆಲುವು ಹಿಂದುತ್ವದ ಆಧಾರದಲ್ಲಿ ಬದುಕ್ತಾ ಇರುವಂಥ ಈ ಜಿಲ್ಲೆಯ ಶಾಂತಿಪ್ರಿಯ ಜನರ ಗೆಲುವು ಇದು. ಯಾವ ಯೋಜನೆಗಳನ್ನೇನಾದರೂ ಹಾಕ್ಕೊಂಡಿದ್ದೀರಾ? ಅಂದರೆ ಆರಂಭ ದಿನಗಳೇ ನೀವು ಬಂದಾಗ ಅಂತ ಹೇಳಿದ್ರಿ, ಹಿಂದುತ್ವಕ್ಕಾಗಿ ಆದ್ಯತೆಯನ್ನು ಕೊಡುವಂಥದ್ದು, ಕೆಲವೊಂದು ವಿಚಾರಗಳನ್ನು ಆ ರೀತಿ. ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತೇನೆ, ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡ್ತೇನೆ ಅಂತ ನಾನು ಹೇಳಿದ್ದೆ. ಅದೇ ಆಧಾರದಲ್ಲಿ ನವಯುಗ ನವಪಥ ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ಈ ಜಿಲ್ಲೆಯ ಜನರ ಕನಸುಗಳು, ಆಶೋತ್ತರಗಳೇನಿದೆಯಾ ಅದಕ್ಕೆ ಸ್ಪಂದಿಸುವ ದೃಷ್ಟಿಯಿಂದ 9 ಫೋಕಸ್ ಏರಿಯಾಸ್ಗಳನ್ನು ಇಟ್ಕೊಂಡು ಟಾಸ್ಕ್ ಶೀಟ್ಗಳನ್ನು, ಕಾರ್ಯಸೂಚಿಯನ್ನು ನನಗೆ ನಾನೇ ಹಾಕ್ಕೊಂಡಿದ್ದೇನೆ. ಆ 9 ಫೋಕಸ್ ಏರಿಯಾಸ್ದ ಆಧಾರದಲ್ಲಿ ಜಿಲ್ಲೆಯ ಎಲ್ಲ ಜನರು ಯಾರೆಲ್ಲ ಜಿಲ್ಲೆಯ ಬೆಳವಣಿಗೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ, ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಕನಸನ್ನು ಇಟ್ಕೊಂಡಿದ್ದಾರೆ, ಅವರ ಅಭಿಪ್ರಾಯಗಳನ್ನು ಪಡೆದುಕೊಂಡು ನಮ್ಮ ಶಾಸಕರುಗಳನ್ನು ಜೋಡಿಸಿಕೊಂಡು, ನಮ್ಮ ಸಂಘಟನೆಯ ಪ್ರಮುಖರನ್ನು ಜೋಡಿಸಿಕೊಂಡು, ನಮ್ಮ ಕಾರ್ಯಕರ್ತರ ಸಹಕಾರದೊಂದಿಗೆ ಈ ಜಿಲ್ಲೆಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಒಂದು ವಿಷಯದಲ್ಲಿ ನಾನು ಸಂಕಲ್ಪಬದ್ಧನಾಗಿದ್ದೇನೆ, ಕಟಿಬದ್ಧನಾಗಿದ್ದೇನೆ. ನನಗೆ ವಿಶ್ವಾಸ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದೊಂದಿಗೆ, ನಮ್ಮ ಸಂಘಟನೆಯ ಹಿರಿಯರ ಮಾರ್ಗದರ್ಶನದೊಂದಿಗೆ, ನಮ್ಮ ಶಾಸಕರುಗಳ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನು ಅಭಿವೃದ್ಧಿಯ ಒಂದು ಹೊಸ ಶಕೆಯಲ್ಲಿ ಕೊಂಡೊಯ್ಯಬಲ್ಲ ಅನ್ನುವಂಥ ವಿಶ್ವಾಸ ನನಗಿದೆ. SDP ನಂಥ ಪಕ್ಷಗಳು ಇಲ್ಲಿ ಕ್ಯಾಂಡಿಡೇಟನ್ನು ಹಾಕಿಲ್ಲ. ಈ ಬಾರಿ ಅವರು ನೇರವಾಗಿ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದರು. ಇದು ನಿಮ್ಮ ಲೀಡ್ ಏನಾದರೂ ಆಚೆ ಆಗಲಿಕ್ಕೆ ಏನಾದರೂ ಕಾರಣ? ಕಾಂಗ್ರೆಸ್ ಮತ್ತು SDP ಒಟ್ಟಾಗಿ ಸೇರಿಕೊಂಡು ಈ ಚುನಾವಣೆಯನ್ನು ಎದುರಿಸಿದ್ದಾರೆ. ಅದಕ್ಕೆ ಒಂದಷ್ಟು ವಿಚಿತ್ರ ಮಾನಸಿಕತೆಯ ಜನರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಚುನಾವಣೆ ಅಂತರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು. ಆದರೆ ನಾನು ಇನ್ನೂ 1-2 ರೌಂಡಿನ ಮತ ಎಣಿಕೆ ಬಾಕಿ ಇದೆ. ಒಟ್ಟು ಮತ ಎಣಿಕೆ ಬಂದ ನಂತರ ನಮಗೆ ಕಳೆದ ಬಾರಿ ಎಷ್ಟು ಸಿಕ್ಕಿದೆ, ಈ ಬಾರಿ ಎಷ್ಟು ಸಿಕ್ಕಿದೆ, ಒಟ್ಟು ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ವಿಶ್ಲೇಷಣೆಯನ್ನು ಮಾಡಿಕೊಂಡು ನಾವು ಅದರ ಅವಲೋಕನವನ್ನು ಮಾಡ್ತೇವೆ. ಆದರೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೇನೆ, ನಮ್ಮ ಪಾರ್ಟಿಯ ಕಾರ್ಯಕರ್ತರು ವಿಶೇಷವಾಗಿ ಈ ಬಿಸಿಲಿನ ಬೇಗೆಯ ಸಂದರ್ಭದಲ್ಲಿ, ಈ ಬೇಸಿಗೆಯ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ನರೇಂದ್ರ ಮೋದಿ ಅವರ ಯೋಜನೆಗಳನ್ನು ಜನರಿಗೆ ತಲುಪಿಸಿ, ನಮ್ಮ ವಿಚಾರವನ್ನು ಜನರಿಗೆ ತಲುಪಿಸಿ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮನರು 78% ಮತದಾನವನ್ನು ಮಾಡಿ ಈ ಸಂದರ್ಭದಲ್ಲಿ ಕೂಡ ನಮ್ಮ ಪಾರ್ಟಿಗೆ ನಿರಂತರವಾಗಿ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ನನ್ನ ಬದ್ಧತೆ ಇದೆ, ಜಿಲ್ಲೆಯ ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ಬದ್ಧತೆ ಇದೆ, ಜಿಲ್ಲೆಯ ಜನರ ಕನಸುಗಳೇನಿದೆಯಾ ಅದಕ್ಕೆ ಸ್ಪಂದಿಸುವ ಬದ್ಧತೆ ಇದೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನನಗೆ ದೊಡ್ಡ ಬೆಂಬಲವನ್ನು ಕೊಟ್ಟಂಥ ನಾರಿ ಶಕ್ತಿಯನ್ನು ಅತ್ಯಂತ ವಿನಮ್ರತೆಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಯಾಕೆಂದರೆ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ನಮ್ಮ ಪಾರ್ಟಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರ ಸಮಸ್ಯೆಗಳಿಗೆ, ಅವರ ಆಶೋತ್ತರಗಳಿಗೆ, ಅವರ ಕನಸುಗಳಿಗೆ ಧ್ವನಿಯಾಗುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದಿಷ್ಟು ಬ್ರಿಜೇಶ್ ಚೌಟ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.